ಏನು ಅಕೌಂಟ್ಗೆ ದುಡ್ಡು ಹಾಕ್ತೀನಿ ಅಂತ ಹೇಳ್ತಾರಲ್ಲ, ಸ್ಪಾಟಿಗೆ ಬರಬೇಕಲ್ಲ ಅವರು. ಜಿ ಎಮ್ ಸಿ ಮಾಡೋಕ್ಕೆ ಬಂದವ್ರು ವಾಪಸ್ ಹೋಗ್ಬೇಕಲ್ಲ. ಜಿ ಎಮ್ ಸಿ ಮಾಡೋಕ್ಕೆ ಬಂದರೆ ಏನಿದ್ರು ಅವನ ಹೆಂಡತಿಗೆ ಅರ್ಶಿನ ಕುಂಕುಮ ಅಲ್ಲೇ ಬೆಳೆದ್ಬಿಟ್ಟು ಬರಬೇಕು, ವಾಪಸ್ ಕಳ್ಸಲ್ಲ ಅವನ್ನ, ಸಾಯಿಸ್ಬಿಟ್ಟೆ ಕಳ್ಸೋದು ಅವನ್ನ, ಸಾಯಿಸ್ಬಿಟ್ಟೆ ಕಳ್ಸೋದು. ಜಿ ಎಮ್ ಸಿ ಮಾಡಿಸ್ತೇ ನಮ್ಮ ಅಕೌಂಟ್ಗೆ ಹೆಂಗಾಗ್ತಾನೆ ದುಡ್ಡೆಲ್ಲ ಹಾಕಕ್ಕೆ ಅವನು. ನಮ್ಮ ಜಮೀನ ಅಡ ಇಕ್ಬಿಟ್ಟು ಅವನೇ ಬೇಕೆ ದುಡ್ಡು ಹಾಕೋಕ್ಕೆ. ಈ ಜಿ ಎಮ್ ಸಿ ಹಾಕಿರೋರ್ಗೇನೆ ದುಡ್ಡು ಹಾಕೋಕ್ಕಾಯ್ತಾ ಇಲ್ಲ, ನಮ್ಗೇನು ಹಾಕ್ತಾನಂತೆ ಅವನು? ಎಲ್ಲಿಂದ ತಂದು ಹಾಕ್ತಾನೆ? ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬಿಡ್ಲಿ. ಅವನು ಯಾರೋ ಕೊಡ್ತೀನಿ ಅಂದವ್ರು ಜಮೀನು ತಗೊಳ್ಳಿ, ನಾವಂತೂ ಯಾವುದೇ ಕಾರಣಕ್ಕೂ ಕೊಡೋಲ್ಲ. ಅವನು 10 ಕೋಟಿ ಕೊಟ್ಟು ನಮ್ಮ ಸ್ಪಾಟಿಗೆ ಸೇರಿಸಲ್ಲ. ನಮ್ಮ ಅಕೌಂಟ್ಗೆ ದುಡ್ಡು ಹಾಕೋರು ನಮ್ಮ ಸ್ಪಾಟಿಗೆ ಮಾತ್ರ ಅವ್ನು ಸೇರಿಸಲ್ಲ. ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬಿಡಿ. ಯಾವ 60% ಇಲ್ಲ ಮೇಡಮ್ ಅವರೇ, 10% ಇಲ್ಲ. ಹಂಗೆ ಒಪ್ಕೊಂಡಿದ್ರೆ ಬರಲಿ, ನಾವು ಈ ಕಡೆ ಕುಂತ್ಕೋತೀವಿ, ಅವ್ರು ಆ ಕಡೆ ಕುಂತ್ಕೊಳ್ಳಿ, ಇಷ್ಟೇ. 20% ತೋರಿಸ್ಲಿ ಎಲ್ಲವ್ರೆ ಅಂತ. ಎಲ್ಲವ್ರೆ ಜನ ಹಿಂಗೆ ದೌರ್ಜನ್ಯ ಮಾಡೋದು, ಫೋನ್ ಮಾಡೋದು, ಆಳುಗಳು ಸಿಗಲ್ಲ, ಹಂಗೆ ಹಿಂಗೆ ಕಾಯಿ ಕೀಳಕ್ಕೆ ಆಳುಗಳು ಸಿಗಲ್ಲ, ಹಂಗೆ ಹಿಂಗೆ ಕೊಡಲ್ಲ ಅಂತ. ಆ ಥರ ಏನು ಫೋನ್ ಮಾಡಿ ಇನ್ನು ಕರೆಯಲ್ಲ ನಾವು ಇಲ್ಲಿ ರೈತರನ್ನ. ಅವರೇ ಬಂದು ಇಲ್ಲಿ ಕುಂತ್ಕೋತೀವಿ ನಾವು ಇವ್ನಿಗೆ ಹಿಂಸೆ ಕೊಟ್ಟು ಎಲ್ಲರೂ ಕರೆಯಲ್ಲ ನಾವು. ನಮ್ಮ ರೈತರು ನಮ್ಮ ಜಮೀನು ಉಳಿಸ್ಕೋಬೇಕಲ್ಲ, ಅಸ್ತಿತ್ವ ಉಳಿಸ್ಕೋಬೇಕಲ್ಲ ಅಂತ ಅವರೇ ಬಂದು ಕುಂತ್ಕೋತಾರೆ ಇಲ್ಲಿ. ನಾವೇನು ಬಲಂತ ಮಾಡಿ ಯಾರನ್ನೂ ಕರೆಯಲ್ಲ. ನಾವು ಅವ್ನು 10 ಕೋಟಿ ಕೊಟ್ಟರು ಜಾಗ ಅಂತೂ ಕೊಡಲ್ಲ. ನಮಗೆ ದುಡ್ಡು ಬೇಕಾಗಿಲ್ಲ, ನಮಗೆ ಜಮೀನು ಬೇಕಷ್ಟೇ. ನಾವು ವ್ಯವಸಾಯ ಮಾಡಬೇಕು, ಹಾಲು ಕರಿಬೇಕು, ಜೋಳ ಬೆಳಿಬೇಕು, ಬಾಳೆ ಬೆಳಿಬೇಕು, ಎಲ್ಲ ಬೆಳಿಬೇಕು. ಅವ್ನು ಎಷ್ಟೇ ಕೋಟಿ ಕೊಟ್ಟರು ದುಡ್ಡಂತೂ ಜಮೀನಂತೂ ಕೊಡಲ್ಲ ನಾವು. ಅವ್ನ ದುಡ್ಡು ಅವ್ನು ತಾವು ಮಾಡಿಕೊಳ್ಳಿ. ಯಾರೋ ಕೊಡ್ತೀನಿ ಅಂದರು ಅವ್ನು ತಗೊಂಡು ಹೋಗಲಿ. ಮುಖ್ಯಮಂತ್ರಿ ಅವನು ತಗೊಳ್ಳಿ, ಇವ್ನು ಮಾಗಡಿ ಬಾಲಕೃಷ್ಣ ಅವನಲ್ಲ, ಅವ್ನು ತಗೊಳ್ಳಿ. ನಾವಂತೂ ಕೊಡಲ್ಲ, ನಮಗೆ ಅವ್ನು ದುಡ್ಡು ಬೇಕಾಗಿಲ್ಲ. ಅವನು MLA ಅಲ್ಲ, ಅವನು ಗುಲಾಮ್ ನನ್ನ ಮಗ. MLA ಆಗಿರೋ ಇಲ್ಲಿ ರೈತರ ತ ಬಂದು ಕುಂತ್ಕೊಂಡು ಮಾತಾಡೋನು. ಅವನು ಅಲ್ಲಿರೋ ಈ ಮುಖ್ಯಮಂತ್ರಿ ಆದ್ರಾಗಲಿ ಕನಕಪುರ ಜಮೀನ ಉಳಿಸ್ಕೊಡ್ರಿ, ಚಿನ್ನದ ಜಮೀನು ಅಂತ ಹೇಳ್ತಾರಂತೆ. ನಮ್ಮದೇನು ಚಿನ್ನದ ಜಮೀನಲ್ವೇ? ನಮ್ಮದೇನು ಬಡ್ ಜಮೀನೇ? ಹಂಗಿದ್ರೆ ಬಂದು ನೋಡ್ಬೇಕಪ್ಪ ಹಳ್ಳಿಲಿ. ನಾನು ಎತ್ತು ಗಾಡಿ ಮಡಗಿದ್ದೀನಿ, ಮುಖ್ಯಮಂತ್ರಿ ಬರಲಿ, ಗಾಡಿಲೇ ಕುಂಡಿಸ್ಕೊಂಡು ಎಲ್ಲನೂ ಕರ್ಕೊಂಡು ರೋಡಲ್ಲಿ ತಿರುಗಿಸಿ ತೋರಿಸ್ತೀನಿ ಮುಖ್ಯಮಂತ್ರಿಗೆ. ಬರಲಿ, ಸುಮ್ಮನೆ ಎಲ್ಲೋ ಕುಂತ್ಕೊಂಡು ಬಡ್ ಭೂಮಿ ಅಂತ ಹೇಳೋದಲ್ಲ. ಬರಬೇಕಿಲ್ಲಿ ಸ್ಪಾಟ್ಗೆ. ರೈತರು ವ್ಯವಸಾಯ ಮಾಡ್ತಾವ್ರ, ಉಳ್ತಾವ್ರ ಇಲ್ಲ ಅಂತ ಬರಬೇಕಿಲ್ಲಿಗೆ. ಎಲ್ಲೋ ಕುಂತ್ಕೊಂಡು ಬಡ್ ಭೂಮಿ ಅಂತ ಹೇಳೋದಲ್ಲ, ಬರಲಿ ಇಲ್ಲಿಗೆ. ಇಷ್ಟೇ ಮೇಡಮ್ ಅವರೇ. ಎಷ್ಟು ಕೋಟಿ ಕೊಟ್ಟರು ನಾವು ಜಮೀನಂತೂ ಕೊಡಲ್ಲ. ರೈತರ ಕುಟುಂಬದಿಂದ ಬಂದಿದ್ರೆ ಯಾಕೆ ಹಿಂಗೆ ಮಾಡೋರು ನಮಗೆ? ರೈತರ ಕುಟುಂಬದಿಂದ ಬಂದಿದ್ರೆ ನಮ್ಗೆ ಯಾಕೆ ಹಿಂಗೆ ಮಾಡಬೇಕಾಗಿತ್ತು ಅವರು? ಇಷ್ಟೊಂದು ಕಷ್ಟ ಕೊಡಬೇಕಾಗಿತ್ತೆ? ಬಂದು ನೋಡ್ಬೇಕಪ್ಪ ಬರಡು ಭೂಮಿನ, ಇಲ್ಲ ವ್ಯವಸಾಯಕ್ಕೆ ಯೋಗ್ಯವಾಗಿ ಇಲ್ವಲ್ಲ, ಏನು ಬೆಟ್ಟನಾ ಗುಡ್ಡೇನಾ ಅಂತ. ಬೆಟ್ಟ ಗುಡ್ಡ ಇರುತ್ತ ಮಾಡ್ಕೊಳ್ಳಿ. ಇಲ್ಲಿ ಲಕ್ಷಾಂತರ ಮರಗಳೆಲ್ಲ ಅವೆ, ಇಲ್ಲೇನು ಮಾಡೋದು? ಅವು ಮಾಡೇ ಮಾಡ್ತೀನಿ ಅಂದ್ರೆ ನಾವು ಬಿಡಲ್ವಲ್ಲ. ನಾವು ಬಿಡಲ್ಲ, ಮಾಡಲಿ. ಅವ್ರದ್ದಿದ್ರು ಮಾಡ್ಕೊಳ್ಳಿ. ನಮ್ಮದು ಮಾಡಕ್ಕೆ ಅವ್ರು ಯಾರು? ನಾವು ಬಿಡಲ್ಲ. ನೋಡೋಣ ನಾವು ಹೋರಾಟ ಮಾಡ್ಕೊಂಬರ್ತಾ ಇದ್ದೀವಿ. ಇಡೀ ರಾಜ್ಯದ ಜನತೆ ಎಲ್ಲ ಹೋರಾಟಕ್ಕೆ ನಿಂತಿದ್ದಾರೆ. ಈ ಮುಖ್ಯಮಂತ್ರಿಗೆ ಇಡೀ ರಾಜ್ಯದ ಜನನೇ ನಿಂತವರಲ್ಲ. ಜನ ನಿನ್ನ ಆಯ್ಕೆ ಮಾಡಿರೋದು ಅಧಿಕಾರ ಮಾಡಪ್ಪ ಅಂತ, ಅಧಿಕಾರ ಮಾಡು ಅಂತ ನಿಮ್ಮನ್ನ ಆಯ್ಕೆ ಮಾಡಿರೋದು. ನೀನು ಇಡೀ ರಾಜ್ಯದ ಜನ ಇಲ್ಲಿ ಇಡೀ ಬೈರಮಂಗಲಕ್ಕೆ ತಂಡವಾಗಿ ದಿನೇ ಬರ್ತಾ ಇದೆ. ನೀನು ಯಾವ ರೀತಿ ಆಡಳಿತ ಮಾಡ್ತಾ ಇದೆಯಾ ಅನ್ನೋದು ಜನರಿಗೆ ಅರಿವಾಗಿದೆ ಈಗಾಗಲೇ. ಇನ್ನೂ 1 ತಿಂಗಳಾಗಿಲ್ಲ ನೀವು ಮುಖ್ಯಮಂತ್ರಿಯಾಗಿ. ನೀವು ರಾಜ್ಯದ ಜನರ ಹಿತಾಸಕ್ತಿನೂ ಕಾಪಾಡಬೇಕಾಗಿ ಬರ್ತದೆ. ಆದ್ದರಿಂದ ನೀವು ಕೂಡಲೇ ಇದನ್ನು ಕೈ ಬಿಡಬೇಕು. ರಾಜ್ಯದ ಜನ ನೋಡ್ತಾ ಇದ್ದಾರೆ, ಬೈರಮಂಗಲಕ್ಕೆ ಧುಮುಕ್ತಾ ಇದ್ದಾರೆ ಸಂಘಟನೆಗಳು. ಇದನ್ನು ನೀವು ಮುಂದೆ ಒಳ್ಳೆಯ ಹೆಸರು ತಗೊಬೇಕು ಅಂದರೆ ಕೂಡಲೇ ಇದನ್ನು ಕೈ ಬಿಡಬೇಕು. ಇಲ್ಲಾಂದರೆ ಇದು ಇನ್ನೂ ತೀವ್ರವಾದಂಥ ಹೋರಾಟಗಳು ನಡೀತಾನೆ ಬರ್ತದೆ. ಹೌದಲ್ವ ಮೇಡಮ್? ಇಲ್ಲಿ ಬಂದು ರೈತರ ಹತ್ರ ಮಾತಾಡಬೇಕು. ಅಲ್ಲೆಲ್ಲ ಗೋಡೆ ಮಧ್ಯಗಡೆ ಕೂತ್ಕೊಂಡು ಏನೇನು ಮಾತಾಡ್ತಾರೆ ಅದು ನಮ್ಗೆ ಗೊತ್ತಾಗಬೇಕಲ್ಲ. ಇವರಿಬ್ಬರೇ ಮಾತಾಡೋಕ್ಕಾಗಲ್ಲ. ಅದು ರೈತರು ಸಮಾಜದಲ್ಲೇ ಮಾತಾಡಬೇಕು. ಅಲ್ಲಿ ಗೋಡೆ ಎದುರಿಗೆ ಕೂತ್ಕೊಂಡು ಮಾತಾಡೋದು ಸರಿಯಾದಂಥ ಮಾಹಿತಿ ಅಲ್ಲ.
ಒಡೆ ಇದ್ರೆ ಹೊರಗಡೆ ಕೂತ್ಕೊಂಡು ಮಾತಾಡ್ತಾಯಿದ್ರೆ ಕುಮಾರಣ್ಣವರು ರೈತರ ಭೂಮಿನ ಬಿಡಿಸ್ಕೊಡ್ತೀವಿ ಅಂತ ಆದರೆ ಅದಕ್ಕೆ ಓಕೆ ಆಯ್ತದೆ. ಇವು ಏನೋ ಇದಕ್ಕೆ ಅದಕ್ಕೆ ಅಂತ ಅಂದರೆ ಅದಕ್ಕೆಲ್ಲ ನಾವು ಒಪ್ಪೋಲ್ಲ. ನಾವು ಭೂಮಿ ಕೊಡೋಕೆ ರೆಡಿ ಇಲ್ಲ ಅಷ್ಟೇ, ಎರಡನೇ ಮಾತೇ ಇಲ್ಲ. ನೀನು ದುಡ್ಡು ರೈಸ್ ಮಾಡ್ತೀನಿ ಅದು ಇದಕ್ಕೆ ಎಲ್ಲ ಬೊಗ್ಗೋ ಮಕ್ಕಳೆಲ್ಲ ನಾವು ರೈತರುಗಳು. ನಾವು ಯಾವುದೇ ಕಾರಣಕ್ಕೂ ಅಷ್ಟೇ ಬೆಲೆ ಕೊಡ್ತಾರೆ ಅವರು ಏನ ದುಡ್ಡು. ಈಗ ನಾನು ತೆಂಗಿನ ಗಿಡವೇ ಹಾಕಿದ್ದೀವಿ, ಈಗ ಇನ್ನೊಂದು ತೆಂಗಿನ ಸಸಿ ಹಾಕ್ತೀನಿ, ಅದು ಫಸಲು ಕಮ್ಮಿ ಆಯ್ತಾ ಇದ್ದಂಗೆ ಇನ್ನೊಂದು ತೆಂಗಿನ ಸಸಿ ಹಾಕ್ತೀನಿ. ಅವು ನಾನು ಆದಮೇಲೆ ನನ್ನ ಮಕ್ಕಳು ಜೀವನ ಮಾಡ್ತಾ ಇರ್ತಾರೆ. ಈಗ ಒಂದು ಸಾರಿ ಕೊಟ್ಟರೆ ಮುಗಿದೋಯ್ತು. ನನ್ನ ಮಕ್ಕಳು ಮುಂದಿನ ಭವಿಷ್ಯಕ್ಕೆ ದುಡ್ಡು ಈಗ ಕೊಡ್ತಾರೆ ಮೇಡಮ್ 2.5 ಕೋಟಿ. ನಾನು ಆಟ ಆಡ್ಬಿಟ್ಟು ಹೊಟ್ಟೋಗ್ತೀನಿ. ನನ್ನ ಮಕ್ಕಳು ಭವಿಷ್ಯ ಏನು ಅಲ್ವಾ, ಅದ್ರ ಚಿಂತೆ ಮಾಡ್ತಾ ಇದ್ದೀವಿ. ಭವಿಷ್ಯ ಅಲ್ವಾ ಮೇಡಮ್ ಮೇನೆ. ನಾನು ಇದ್ದಾದ್ಮೇಲೆ ನನ್ನ ಮಕ್ಳು ಇರಬೇಕು, ಮುಂದಿನ ಪೀಳಿಗೆಗಳು ಈಗ ಹೆಂಗೆ ಇತಿಹಾಸದ ಈ ಪುಟಗಳು ತೆಗೆದ್ರೆ ಆ ಥರ ಅವ್ರವ್ರ ಜೀವನಗಳನ್ನ ರೂಪಿಸ್ಕೊಂಡು ಹೋಗ್ತಾ ಇರ್ತಾರೆ. ನಾವು ಈ ದುಡ್ಡು ತಗೊಂಡು ಅಂದರೆ ನಮ್ಮದು ಮುಗಿದೋಯ್ತು ಇಲ್ಲಿಗೆ. ಆಮೇಲೆ ಅವರೆಲ್ಲ ಅಷ್ಟೇ ಮೇಡಮ್ ನೆಲ ಕಚ್ಚಿಬಿಡ್ತಾರೆ. ಇವ್ರೇನು ಮಾಡ್ತಾರೆ ಅಂದರೆ ಬಡವ್ರನ್ನ ಆರ್ಥಿಕ ಸ್ಥಿತಿಯಿಂದ ಎತ್ತುತ್ತೀವಿ ಅಂತಾರೆ. ಇಲ್ಲೇನು ಮಾಡ್ತಾರೆ, 2 ಪಂಚಾಯತಿಯವ್ರನ್ನ ಎಲ್ಲ ನೆಲ ಕಚ್ಚಿಬಿಡ್ತಾರೆ. ದುಡ್ಡು 2 ತಿಂಗಳು ಆಟ, 2.5 ಕೋಟಿ ಎಲ್ಲ ನಾವು ನೋಡಿದ್ದೀವಿ ಇಲ್ಲಿ. ನಮ್ಮ ಟೈರ್ಡ್ ರೈತರುಗಳೆಲ್ಲ ಆಡಿದ್ರು ಚೈನು ಕಾರು ಅದು ಇದು ಎಲ್ಲ 2 ತಿಂಗಳಾದ್ಮೇಲೆ ಎಲ್ಲ ಭಸ್ಮ ಇದ್ರು. ಈಗ ಸೆಕ್ಯೂರಿಟಿ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಅವ್ರು ನೋಡಿದ್ರೆ ನಮ್ಮ ಮಾವರೇನೇನು ಇದ್ದಾರೆ, ಅವ್ರಿಗೆ ಇನ್ನು ತೀವ್ರವಾದಂಥ ಹೋರಾಟಗಳು ಮೇಡಮ್. ನಾವು ಕರ್ನಾಟಕ ರೈತರುಗಳೆಲ್ಲ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಎಲ್ಲ ಸಂಘಟನೆಗಳು ನಮ್ಗೆ ಸಪೋರ್ಟ್ ಮಾಡ್ತಾವ್ರೆ. ನಾವಂತೂ ಹೋಗ್ಲಿ ಮೇಡಮ್, ಇಲ್ಲಿ ಒಳ್ಳೆ ಇದು ಸಿಗ್ತದಲ್ಲ ಮೇಡಮ್ ಈ ಸರ್ಕಾರಕ್ಕೆ. ಇವರು ಗೋಚ್ಕೊಬಿಡೋಣ ಇರೋ ಗಂಟ ಅಧಿಕಾರ ಸಿಕ್ಕಿದಾಗ ಗೋಮಾಳ ಎಲ್ಲ ಇದೆಯಲ್ಲ ಇದು ಮಾಡೋಣ, ಅಲ್ಲೋದ್ರೆ ಯಾರು ಒಳ್ಳೆ ರೇಟ್ ಇದಾಗಲ್ಲ, ಗೋಮಾಳ ಸಿಗಲ್ವಲ್ಲ ಅನ್ನೋದು ಅವರು ದೃಷ್ಟಿ. ಇಲ್ಲಿ ನಾವು ಬಿಟ್ಕೊಡಲ್ಲ ಮೇಡಮ್. ಫಲವತ್ತ ಭೂಮಿ ಇದೆ, ಒಳ್ಳೆ ನೀರಾವರಿ ಇದೆ, ನೋಡಿದಿರಲ್ಲ. ಏನು ಕೂಡ ಮೇಡಮ್ ಸುಂದರವಾದಂಥ ನಾಡು. ಡಾಕ್ಟರ್ ರಾಜ್ಕುಮಾರ್ ಹೇಳಿಲ್ಲ ಮೇಡಮ್, ಹಸಿರು ಯಾವ ಥರ ಗಂಧದ ಗುಡಿ ಅಂತ, ಆ ಥರ ಇದೆ ಇಲ್ಲಿ. ಗಂಧದ ಗುಡಿ ಇದ್ದಂಗೆ ಇದೆ. ಆ ಗಂಧದ ಗುಡಿನ ನಾಶ ಮಾಡೋಕ್ಕೆ ಹೊಡ್ತಾ ಇದ್ದಾರೆ. ಆಮೇಲೆ ನಮ್ಮ ಫಿಲಮ್ ಟ್ರಸ್ಟ್ಗಳು ಎಲ್ಲೆಲ್ಲಿ ಇದ್ದಾರೋ, ಆಮೇಲೆ ನಮ್ಮ ಶಿವಣ್ಣ ಅವ್ರಿಗೆ ಆಗಲಿ, ಕಿಚ್ಚ ಸುದೀಪ್ ಅವರೇ ಆಗಲಿ, ಯಾಕೆ ರೈತರ ಪರವಾಗಿ ಧ್ವನಿ ಇರ್ತಾ ಇಲ್ಲ? ನಾವು ಮಾತ್ರ ನಿಮ್ಮ ಚಿತ್ರಮಂದಿರಕ್ಕೆ ನಾವು ಪ್ರೋತ್ಸಾಹಿಸ್ಬೇಕು, ನಮ್ಮ ಮಕ್ಳುಗಳು ಪ್ರೋತ್ಸಾಹಿಸ್ಬೇಕು. ನಿಮ್ಮ ಜೊತೆಯಾಗಿ ನಾವು ನಿಂತಿರ್ತೀವಿ ಯಾವಾಗ ರೈತರುಗಳು. ನೀವ್ಯಾಕೆ ಮೌನವಾಗಿದ್ದೀರಿ ಅನ್ನೋದೇ ನಮ್ಗೆ ಗೊತ್ತಾಗ್ತಾ ಇಲ್ಲ. ಬರಬೇಕು ಫಿಲಮ್ ಟ್ರಸ್ಟ್ಗಳು, ಎಲ್ಲರೂ ಬರ್ತಾ ಇದ್ದಾರೆ, ಸಂಘಟನೆಗಳು, ಎಲ್ಲ ರಾಜ್ಯದವರು, ಬೇರೆ ರಾಜ್ಯದವ್ರು ಬಂದು ಸಪೋರ್ಟ್ ಮಾಡ್ತಾ ಇದ್ದಾರೆ. ನೀವೇನು ಮೌನವಾಗಿರೋವಂಥದ್ದು? ಎಲ್ಲಿ ಬಂದಿದ್ದಾರೆ ಮೇಡಮ್? ಟಿ ವಿಲಿ ನೋಡ್ಕೊಂಡು ಕೂತವ್ರೆ ತಮಾಷೆನ ಅವರು ಚಿತ್ರರಂಗದವರು. ನಾವು ನೋಡ್ತೀವಲ್ಲ ಅವ್ರು ಟಿ ವಿಲಿ. ಆ ಎಲೆಕ್ಷನ್ಗೆ ಮಾತ್ರ ಬೇಗ ಹೋಗ್ತಾರೆ. ನಾವು ಯಾವ ದುಡ್ಡು ಕೊಡೋಣ? ಇದಕ್ಕೆ ಬರಬೇಕು ಮೇಡಮ್. ಮಾನವೀಯತೆಯಿಂದ ಆದರೂ ಬಂದು ರೈತರಿಗೆ ಸಪೋರ್ಟ್ ಕೊಡಬೇಕು. ನಮ್ಮ ಅನ್ನದ ಋಣ. ಅವ್ರು ಬೆಳಗ್ಗೆ ಇದ್ದೇನು ತಿಂತಾರೆ ಮೇಡಮ್? ಸುದೀಪ್ ಅವರೇ ಆಗಲಿ, ಶಿವಣ್ಣ ಅವರೇ ಆಗಲಿ, ಅನ್ನನೇ ತಾನೇ ತಿನ್ನೋದು. ಅದಕ್ಕಾದ್ರೂ ನೆನ್ಕೊಬೇಕು ತಾನೆ. ನಾಷ್ಟ ಮಾಡಬೇಕಾದ್ರೂ ಅಲ್ಲಿ ರೈತರಿಗೆ ಗಲಾಟೆ ನಡೀತದೆ, ನಾನು ಅವ್ರಿಗೆ ಬೆಂಬಲ ಕೊಡಬೇಕು. ನಾನು ಬೆಳಗ್ಗೆ ನಾಷ್ಟ ಮಾಡ್ತಾಯಿದ್ದೀನಿ, ಅನ್ನದ ಋಣ ಆದ್ರೂ ಆ ರೈತರಿಗೆ ಒಂದಿನ ಬಂದು ನಾವು ಅವ್ರಿಗೆ ಬಲ ಕೊಡಬೇಕು ಅನ್ನೋ ಆದರೂ ಕಿಂಚಿತ್ತಾದರೂ ಫಿಲಮ್ ಆಕ್ಟರ್ಸ್ಗಳಿಗಿಲ್ಲ ಅಂದರೆ ಇದಕ್ಕಿಂತ ಇನ್ನೇನು ಹೇಳೋಕ್ಕಾಗಲ್ಲ ಮೇಡಮ್. ಇದನ್ನು ಆದರೂ ಅರ್ತ್ಕೊಂಡಾದರೂ ರೈತರಿಗೆ ಬೆಂಬಲ ಕೊಡಬೇಕು. ನನಗೆ ಒಂದು ವಿಶ್ವಾಸ ಇದೆ, ಬರ್ತಾರೆ ಮುಂದಿನ ದಿನಲ್ಲಿ ಅಂತ. ಆ ವಿಶ್ವಾಸನ ಉಳಿಸ್ಕೊಬೇಕು. ರೈತರ ಮೇಲೊಂದು ನಂಬಿಕೆ ಅವರು ಇಟ್ಕೋಬೇಕು.